ಈಗ ಮುಂದಿನ ಕಾರ್ಯಕ್ರಮ. ಕೈ ಕೆಸರಾದರೆ ಬಾಯಿ ಮೊಸರು, ಒಕ್ಕಟ್ಟಿನಲ್ಲಿ ಬಲವಿದೆ ಅಂತ ಸತ್ಯ ಹೇಳುವ ಒಂದು ಕತೆ ನಮ್ಮ ಪುರಾಣದಲ್ಲಿ ಇದೆ. ಆ ಕತೆ ಯಾವುದು ಅಂತ ಗೊತ್ತಾ? ಅಮೃತಂ ಚ ವಿಷಂ ಚೈವ ಸಮುದ್ರಾದೇವ ಜಾಯತೆ. ಅಮೃತವು ವಿಷವು ಎರಡೂ ಸಮುದ್ರದಿಂದಲೇ ಬರುತ್ತೆ ಅನ್ನೋದು ನಾವು ಪುರಾಣ ಕಥೆಗಳಲ್ಲಿ ನೋಡಿದ್ದೇವೆ. ಅದ್ರ ಬಗ್ಗೆನೇ ಹೇಳ್ತಿದ್ಯಾ? ನಮ್ಮ ಗುಡಕೇಶ ಪರಿಸರದ ಮಕ್ಕಳನ್ನು ಈಗ ನಾಟಕ ರೂಪದಲ್ಲಿ ಪ್ರದರ್ಶಿಸುತ್ತಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ ಚಪ್ಪಾಳಿಗಳೊಂದಿಗೆ. ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬರುವ ಶ್ರೀಹರಿಯ ಲೀಲೆಯನ್ನು ವರ್ಣಿಸುವ ಸಮುದ್ರ ಮಥನವನ್ನು ಈಗ ನಾವು ನಿಮ್ಮ ಮುಂದೆ ದೃಶ್ಯ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ನಿಮ್ಮ ಮುಂದೆ ನಾಟಕ ಸಮುದ್ರ ಮಥನ ಗುಡಾಕೇಶ ಪರಿಸರದ ಮಕ್ಕಳಿಂದ. ಅತ್ತ ದೂರ್ವಾಸ ಮುನಿಗಳು ನಿರ್ಮಾಲ್ಯವನ್ನು ಹಿಡಿದುಕೊಂಡು ಬರುತ್ತಿರುವರು. ಇತ್ತ ಇಂದ್ರನು ಐರಾವತದೊಂದಿಗೆ ಬರುತ್ತಿರುವನು. ಮುನಿವರ್ಯರಿಗೆ ಪ್ರಣಾಮಗಳು. ದೇವರಾಜ, ಶುಭವಾಗಲಿ. ಈಗ ಅಯ್ಯೋ, ಬಾಡಿದ ಹೂಗಳು! ಎಂತ ಸುವಾಸನೆ! ಈ ಸುವಾಸನೆಗೆ ನನ್ನ ತಲೆ ತಿರುಗುತ್ತಿದೆ. ಇಂದ್ರ, ನಿನಗೆ ಒಳಿತಾಗಲಿ ಎಂದು ದೇವರಿಗೆ ನಿವೇದನೆ ಮಾಡಿರುವ ನಿರ್ಮಾಲ್ಯವನ್ನು ನಿನಗೆ ನೀಡಿದರೆ ನೀನು ಅದನ್ನು ಹೊಸಗೆ ಹಾಕಿರುವೆ. ಐರಾವತ ತನ್ನ ಕಾಲಿನಿಂದ ಹೊಸಗೆ ಹಾಕಿದೆ. ಈ ರೀತಿ ನೀನು ನನಗೆ ಅವಮಾನಿಸಿರುವೆ, ನಿರ್ಮಾಲ್ಯಕ್ಕೆ ಅಗೌರವವನ್ನು ತೋರಿರುವೆ. ನೀನು ಸಂಪತ್ತಿನ ಮತದಿಂದ ಈ ರೀತಿ ವರ್ತಿಸುತ್ತಿರುವೆ. ನಿನ್ನ ಸಂಪತ್ತೆಲ್ಲವೂ ನಾಶವಾಗಲಿ, ನಿನ್ನ ಅಧಿಕಾರ ಕುಸಿಯಲಿ. ಇದೇ ನನ್ನ ಶಾಪ. ನನ್ನ ಚಾತುರ್ಯದಿಂದ ಹೀಗಾಯಿತು, ದಯವಿಟ್ಟು ಕ್ಷಮಿಸಿ ಮಹರ್ಷಿಗಳೇ. ಸಾಧ್ಯವಿಲ್ಲ, ನೀನು ದುರಹಂಕಾರಿ. ಈ ನಿನ್ನ ಅತಿ ವಿನಯದ ಹೊಸ ನಾಟಕವನ್ನು ನಂಬು ಎನ್ನುವೆಯೋ? ಇಂದ್ರ, ಇಟ್ಟ ಹೆಜ್ಜೆಗೆಂದು ಹಿಂತೆಗೆಯಲಾರದು. ಇದಕ್ಕೆ ಪರಿಹಾರ? ಶ್ರೀಹರಿ, ಈ ಸಂಕಟದಿಂದ ನೀನೇ ಪಾರು ಮಾಡಬೇಕು. ಶ್ರೀಹರಿ ನಾರಾಯಣ. ದೂರ್ವಾಸ ಮುನಿಗಳ ಶಾಪದಿಂದ ದೇವತೆಗಳೆಲ್ಲರೂ ತಮ್ಮ ಸಂಪತ್ತನ್ನು ಕಳೆದುಕೊಂಡರು. ಎಲ್ಲರೂ ನಿಸ್ಸಹಾಯಕರಾಗಿ ಇಲ್ಲಿಗೆ ಬರುತ್ತಿರುವರು. ಈಗ ನಾವು ಏನು ಮಾಡುವುದು? ಅವಿಕ್ರಿಯಂ ಸತ್ಯವನಂತಮಾದ್ಯಂ ಗುಹಾಶಯಂ ನಿಷ್ಕಲಮಪ್ರಕಾರ್ಯಂ ಮನೋಗ್ರಯಾಣಂ ವಚಸಾ ನಿರುಕ್ತಂ ನಮಾಮಹೇ ದೇವವರೇಣ್ಯಂ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳನ್ನು ಇಚ್ಛಾಮಾತ್ರದಿಂದಲೇ ನಡೆಸುವ ಶಕ್ತಿಯೇ, ಗುಣಗಳ ಗಣೆಯಾದ ಸರ್ವರಿಗೂ ತಡೆಯಾದ ಹರಿಯೇ, ನಿನಗೆ ನಮ್ಮ ನಮನಗಳು. ಚತುರ್ಮುಖನೇ, ಮಹಾದೇವನೇ, ದೇವತೆಗಳೇ, ನಿಮ್ಮ ಇಂಗಿತವನ್ನು ಚೆನ್ನಾಗಿ ಬಲ್ಲೆನು. ಕೈ ತಪ್ಪಿ ಹೋಗಿರುವ ಸಂಪತ್ತು ನಿಮ್ಮನ್ನು ಬಂದು ಸೇರುವುದು. ಸರ್ವಜ್ಞನೂ ಸರ್ವಶಕ್ತನೂ ಆದ ನಿಮ್ಮ ಮಾತುಗಳು ನಮಗೆ ನೂರಾನೇ ಬಲವನ್ನು ತಂದಿದೆ. ಸಂಪತ್ತನ್ನು ಮರಳಿ ಪಡೆಯುವ ಆ ವಿಧಾನವನ್ನು ತಿಳಿಸು. ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ನಾವು ನಡೆಸಲಿರುವ ಕಾರ್ಯ ಮಹತ್ವಪೂರ್ಣವಾಗಿದ್ದಾಗ ಶತ್ರುರೊಂದಿಗೆ ಸಂಧಾನ ಮಾಡಬೇಕಾಗುತ್ತದೆ. ಅದು ಕಾರ್ಯ ಸಾಧನೆಗೆ ಅನಿವಾರ್ಯ, ಅಹಿಮೂಷಕ ನ್ಯಾಯದಂತೆ. ಪ್ರಯೋಜನಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ. ನಮಗೇನೋ ಸಂಪತ್ತಿನ ಲಾಭವೆಂಬ ಪ್ರಯೋಜನವಿದೆ, ಅವರಿಗೇನಿದೆ? ಅವರೇಕೆ ಒಪ್ಪುವರು? ಅಮೃತ ಸಂಪಾದನೆ ಎಂಬ ಆಮಿಷ ಒಡ್ಡಿ ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನಿಟ್ಟು ವಾಸುಕಿಯನ್ನು ಹಗ್ಗದಂತೆ ಮಾಡಿ ಮಥನ ಕಾರ್ಯವನ್ನು ಪ್ರಾರಂಭಿಸಿ. ನೀವು ಫಲಭಾಗಿಗಳಾಗುವಿರಿ. ಹಾಗಾದರೆ ಅಸುರರು ಶ್ರಮಭಾಗಿಗಳಾಗುವರು. ನೆನಪಿರಲಿ,
ಕೋಪದಿಂದ ಕಾರ್ಯಸಾಧನೆಯಾಗದು. ಸಮಾಧಾನ ಚಿತ್ತರಾಗಿರಿ. ಎಂತಹ ಆಪತ್ತು ಬಂದರೂ ಹೆದರದಿರಿ. ನನ್ನ ಸಹಕಾರ ಸದಾ ನಿಮ್ಮೊಂದಿಗೆ ಇರುತ್ತದೆ. ನಾವಿನ್ನು ಅಸುರ ರಾಜ ಬಲಿಚಕ್ರವರ್ತಿಯ ಬಳಿ ಹೋಗೋಣ. ನಿರಾಯುಧರಾದ ನಿಸತ್ವರಾದ ದೇವತೆಗಳು ನಮ್ಮಲ್ಲಿಗೆ ಬಂದಿದ್ದಾರೆ. ಬನ್ನಿ ಅವರನ್ನು ಬಡೆದೋಡಿಸೋಣ. ನಿಲ್ಲಿ, ಅವರು ಬಂದ ಉದ್ದೇಶವನ್ನು ಮೊದಲು ತಿಳಿಯೋಣ. ಹುಮ್ಮರಂತೆ ವರ್ತಿಸದಿರಿ. ದೈತ್ಯರಾಜನ ಬಳಿ ಸಮಾಲೋಚನೆ ನಡೆಸುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿದ್ದೇವೆ. ದೇವರಾಜ, ಅದೇನು ವಿಷಯವೆಂದು ಮೊದಲು ತಿಳಿಸು. ನಿರೀಕ್ಷೆಯ ಮಾತು ಮುಂದೆ ನೋಡೋಣ. ಅಮೃತ ಸಿದ್ಧಿಗಾಗಿ ಕ್ಷೀರಸಾಗರವನ್ನು ಮಥನ ಮಾಡಬೇಕಿದೆ. ಬಂದ ಪದಾರ್ಥದಲ್ಲಿ ನಿಮಗೂ ಪಾಲಿದೆ. ನಮ್ಮ ಜೊತೆಗೂಡುವಿರೇ? ಅಮೃತಪಾನದಿಂದ ನಾವು ಚಿರಂಜೀವಿಗಳಾಗುತ್ತೇವೆ. ನಮ್ಮಿಂದ ಯಾರನ್ನು ಸಂಹರಿಸಲಾಗೂ ಸಾಧ್ಯವಿಲ್ಲ. ಆಗಲಿ, ಕೈ ಜೋಡಿಸೋಣ. ದೇವತೆಗಳು ಮಂದರ ಪರ್ವತವನ್ನು ಹೊತ್ತು ಹೊರಟರು. ಹೊರಲಾರದೆ ದಾರಿ ಮಧ್ಯದಲ್ಲಿ ಅದರ ಅಡಿಯಲ್ಲಿ ಸಿಕ್ಕಿಬಿದ್ದರು. ದೇವದೇವ ನಾರಾಯಣ ಭಕ್ತೋತ್ಸಲ, ನಮ್ಮನ್ನು ಪಾಲಿಸು ತಂದೆ ಎಂದು ಮೊರೆ ಕೇಳಿದಾಗ ಮೊರೆ ಕೇಳಿ ಓಡಿ ಬಂದ ವಿಷ್ಣುವು ಲೀಲಾಜಾಲವಾಗಿ ಮಂದರ ಪರ್ವತವನ್ನು ಗರುಡದ ಮೇಲೆ ಇಳಿಸಿ ಕ್ಷೀರಸಾಗರದಲ್ಲಿ ಇಳಿಸಿದನು. ಮಥನ ಪ್ರಾರಂಭವಾಯಿತು. ಇದೇನು ಅಮಂಗಲ? ಮಿತ್ರರೇ, ಕೋಲಾಹಲವೇಕೆ? ಹೆಡೆಯ ಭಾಗವೇ ನಿಮಗಿರಲಿ. ಆಗಬಹುದೇ? ಈಗ ಪ್ರಾರಂಭಿಸಬಹುದು. ಅಯ್ಯೋ ಪರ್ವತ ಜಾರುತ್ತಿದೆ. ಪತಿಸಲು ಸಾಧ್ಯವಾಗುತ್ತಿಲ್ಲ. ಶ್ರೀಹರಿ, ಶ್ರೀಹರಿ. ಹೆದರಬೇಡಿ, ನಾನು ಕೂರ್ಮಾವತಾರವನ್ನು ತಾಳಿ ಮಥನ ಕಾರ್ಯವನ್ನು ಸಹಕರಿಸುವೆನು. ಮತನ 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 ಸಮುದ್ರ ಮತನ, ಮತನ 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 ಸಮುದ್ರ ಮತನ. ವಾಸುಕಿಯ ಹೆಡೆಯಿಂದ ವಿಷಜ್ವಾಲೆ, ಬೇಗೆಯಿಂದ ಬಳಲಿದರು ಸುರಾಸುರರು. ದೇವ ನಾರಾಯಣ ಭಕ್ತವತ್ಸಲ, ಮಳೆ ಸುರಿಯಿತು, ಧರೆಗೆ ಇಳಿಯಿತು, ತಂಪನ್ನೆರೆಯಿತು. ಮಥನ 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 ಸಮುದ್ರ ಮಥನ. ಎಲ್ಲೆಡೆ ಹಲಾಹಲ, ಎಲ್ಲೆಡೆ ಹಲಾಹಲ. ಘಾಟು ಹಬ್ಬಿತು, ಉಸಿರು ಕಟ್ಟಿತು. ದೇವಾ ಮಹಾದೇವ, ಈ ಹಾಲಾಹಲದಿಂದ ನಮ್ಮನ್ನು ರಕ್ಷಿಸು.
ಪ್ರತಿಯೊಬ್ಬರ ಜೀವನ ಸಾರ್ಥಕತೆ ಲೋಕಕ್ಷೇಮದಲ್ಲಿ ಅಡಗಿದೆ. ದೇಹದ ಸದೃಢತೆ ಮತ್ತೊಬ್ಬರ ಅಭಯಕ್ಕೆ ಕಾರಣವಾಗಬೇಕು. ನಾನೀಗ ವಿಷಪಾನ ಮಾಡುವೆ. ಎಲ್ಲಾ ಜೀವ ಜಂತುಗಳಿಗೆ ಒಳಿತಾಗಲಿ. ಮಹಾದೇವನು ವಿಷಪಾನ ಮಾಡಿದನು. ಉಮೆ ಅವನ ಕತ್ತನ್ನು ಒತ್ತಿದಳು. ನಂಜನ್ನು ಉಂಡಿದ ಶಿವನು ನಂಜುಂಡನಾದ. ಶ್ರೀಕಂಠ ವಿಷಕಂಠನಾದ. ಹೀಗೆ ಮಥನ ಮುಂದುವರಿಯಿತು. ಮಥನ 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 ಕಾಲದಲ್ಲಿ ಮುಂದೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಉಚ್ಚೈಶ್ರವಸ್, ಪಾರಿಜಾತ ಮುಂತಾದ ವಸ್ತುಗಳು ಉದ್ಭವಿಸಿದವು. ಲಕ್ಷ್ಮಿಯು ಉದ್ಭವಿಸಿದಾಗ ಅವಳು ನಾರಾಯಣನನ್ನು ಸೇರಿದಳು. ಹೀಗೆ ಮಥನ ಮುಂದುವರಿಯಿತು. ಮುಂದುವರಿದಾಗ ಧನ್ವಂತರಿಯು ಉದ್ಭವಿಸಿದನು. ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಅಮೃತ ಅಮೃತ ಓ ದೇವ, ಏನು ಮಾಡುವುದು? ಹೆದರಬೇಡಿ, ನಾನು ಮೋಹಿನಿ ಅವತಾರವನ್ನು ತಾಳಿ ನಿಮಗೆ ಸಹಕರಿಸುವೆನು. ನನಗೆ ಕೊಡಿ, ನಾನು ಹಂಚುವೆನು. ದೇವತೆಗಳೇ, ನೀವು ಬನ್ನಿ. ಎಲ್ಲರೂ ಸಾಲಾಗಿ ಕುಳಿತುಕೊಳ್ಳಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಎಷ್ಟೊತ್ತು ಮಾಡ್ತೀರಾ? ಏಯ್, ಕೂತ್ಕೊಳ್ರ. ಅಮೃತವು ದೇವತೆಗಳಿಗೆ, ದಾನವರಿಗೆ ಅಮೃತವಿಲ್ಲವೇ? ಓ, ಇವಳು ದೇವತೆಯ ಪಕ್ಷಪಾತಿಯೇ ಇರಬೇಕು. ಮಾಡುವೆ. ಜಾಗ ಕೊಡು. ಸುಳಾದಿ ಶುರು ಮಾಡ್ಕೊತಾರೆ. ಸುಳಾದಿ ಶುರು ಮಾಡ್ತಾರೆ. ಅವ್ರು ಎಲ್ಲಿದ್ದಾರೆ? ವೃದ್ಧಿಯಾಗೋದು ಶ್ರೇಯಸ್ಸು ಬರುವುದು, ಕಾಯ ನಿರ್ಮಲಿನ ಕಾರಣವಾಗುವುದು, ಮಾಯದಿಂದಾಗುವುದು ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ಬೇಗದಿಂದ. ನಾಯಿ ಮೊದಲಾದ ಕುಸಿದ ದೇಹಕ್ಕೆ ಕಾಯವ ತೆತ್ತು ದುಷ್ಕರ್ಮದಿಂದ. ಪ್ರಿಯಮಾಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗರದೊಳು ಬಿದ್ದು ಬಳಲಿ ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮೆ ತನ್ನ ಬಾಯಲ್ಲಿ
ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿರೋ ಉಕ್ತಿ ನಮಗೆ ಎಲ್ಲರಿಗೂ ನೆನಪೇ ಇದ್ದೇ ಇದೆ. ಇಲ್ಲೂ ಕೂಡ ಸಂಕಟ ಬಂದಾಗ ಸಮುದ್ರ ಮಥನದ ಕಾಲದಲ್ಲಿ ಕೂಡ ನಾವು ವೆಂಕಟರಮಣ ಹತ್ರನೇ ಹೋಗಿದ್ವಿ. ಅಲ್ಲೂ ನಾವು ಕಾಣ್ಕೊಳ್ಳುವಂಥ ವಿಷಯ, ಮಾನವರಾಗಿರಲಿ, ದಾನವರಾಗಿರಲಿ, ದೇವರಾಗಿರಲಿ ಎಲ್ಲರೂ ಒಂದೇ ಕಡೆ ಮೊರೆ ಹೋಗ್ತಾರೆ ಅನ್ನೋದು ನಮಗಿಲ್ಲಿ ತಿಳಿಯುತ್ತೆ. ನಾವು ಅದೇ ರೀತಿ ಜಪ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.